ಜೆಮಿನೈನ ಯೂಸ್ ಮಾಡಿ ನಿಮ್ಮ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ನ ಟಾಪಲ್ಲಿ ರ್ಯಾಂಕ್ ಮಾಡಿಸಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಅರ್ಜುನ್. ಇವತ್ತು ಈ ವಿಡಿಯೋಲಿ ನಾವು ಜೆಮಿನೈ ಜೊತೆ ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ನ ಕನೆಕ್ಟ್ ಮಾಡಿ ಅದನ್ನು ಟಾಪಲ್ಲಿ ರ್ಯಾಂಕ್ ಮಾಡಿಸೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಜೆಮಿನೈಗೆ ಬಂದು ನಾನು ಓನರ್ ಅಕೌಂಟಿಂದ ಲಾಗಿನ್ ಮಾಡಿದ್ದೀನಿ. ಓನರ್ ಅಕೌಂಟ್ ಅಂದರೆ ಯಾವ ಅಕೌಂಟಿಂದ ನೀವು ಗೂಗಲ್ ಮೈ ಬಿಸ್ನೆಸ್ ಪ್ರೊಫೈಲ್ನ ಕ್ರಿಯೇಟ್ ಮಾಡಿದರೆ ಆ ಅಕೌಂಟಿಂದ ಇಲ್ಲಿ ಲಾಗಿನ್ ಆಗಬೇಕು. ಸೊ ಇಲ್ಲಿ ಚಾಟಿಗೆ ಬಂದು @ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಸ್ಪೇಸ್ ಕನೆಕ್ಟ್ ಅಂತ ಟೈಪ್ ಮಾಡಿಬಿಡ್ತೀನಿ. ಸೊ ನೋಡಿ, ಇಲ್ಲಿ ನನ್ನ ಅಕೌಂಟ್ಗೆ ಕನೆಕ್ಟ್ ಆಗಿರೋ ಎಲ್ಲ ಬಿಸ್ನೆಸ್ ಬಂತು ನೋಡಿ. ಸೊ ಫಸ್ಟ್ ಒನ್ನ ಸೆಲೆಕ್ಟ್ ಮಾಡೋಣ. ಸೊ ಪೇಸ್ಟ್. ಸೊ ನೋಡಿ, ಆ ಪ್ರೊಫೈಲ್ ಕನೆಕ್ಟ್ ಆಗಿದೆ. ಸೊ ಜೆಮಿನೈ ಅದು ಅನಲೈಸ್ ಮಾಡ್ತಾಯಿದೆ. ಸೊ ನಾವು ಆ ಪ್ರೊಫೈಲ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಏನಾಗಿದೆ, ಏನು ಲೈಕ್ ಏನು ಇನ್ಸೈಟ್ಸ್ ಇದೆ, ಎಷ್ಟು ರಿವ್ಯೂಸ್ ಇದೆ, ಎಷ್ಟು ವ್ಯೂಸ್ ಇದೆ ಅಂತ. ಓಕೆ, ಸೊ ಇಲ್ಲಿ ಮ್ಯಾನೇಜ್ ರಿವ್ಯೂಸ್ ಅಂತ ಹಾಕ್ಬಿಡ್ತೀನಿ. ಸೊ ರಿವ್ಯೂಸ್ ಯಾವ್ದಾವ್ದಿದೆ, ಹೆಂಗಿದೆ ಅಂತ ನೋಡ್ಬೋದು ನಾವು. ನೋಡಿ, ನನ್ನ ಪ್ರೊಫೈಲ್ ಮೇಲೆ ಇದೆಲ್ಲ ರಿವ್ಯೂಸ್ ಇದೆ. ಸೊ ಬಂತು ನೋಡಿ. ಸೊ ನಾನು ನೆಕ್ಸ್ಟ್ ಒಂದು ಕ್ವಶನ್ ಕೇಳ್ತೀನಿ. ಈ ಪ್ರೊಫೈಲ್ನ ಜಾಸ್ತಿ ಆಪ್ಟಿಮೈಸ್ ಮಾಡಿ ಮತ್ತು ರ್ಯಾಂಕ್ ಮಾಡಿಸಿ ಆರ್ಗ್ಯಾನಿಕ್ ಲೀಡ್ನ ತರೋದು ಹೇಗೆ ಅಂತ. ನೋಡಿ ಗೈಸ್, ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದೆ, ನಾವು ಏನು ಮಾಡಿ ಅದನ್ನು ರ್ಯಾಂಕ್ ಮಾಡಿಸ್ಬೋದು ಅಂತ. ಸೊ ಗೈಸ್, ಇದನ್ನು ನೀವು ಟ್ರೈ ಮಾಡಿ ನಿಮ್ಮ ಬಿಸ್ನೆಸ್ಗೆ. ಜೆಮಿನೈನ GMB ಕನೆಕ್ಟ್ ಮಾಡಿ ಅದ್ರ ಬಗ್ಗೆ ಕ್ವಶನ್ಸ್ ಕೇಳಿ, ಹೆಂಗೆ ಇಂಪ್ರೂವ್ ಮಾಡೋದು, ಯಾವ ಥರ ಕೀವರ್ಡ್ಸ್ ಹಾಕಿದ್ರೆ ಇಂಪ್ರೂವ್ ಆಗುತ್ತೆ, ರ್ಯಾಂಕ್ ಆಗುತ್ತೆ, ಮತ್ತು ಯಾವ ಥರ ಪೋಸ್ಟ್ ಮಾಡಬೇಕು, ಲೈಕ್ ಕ್ವಿಕ್ಲಿ ರಿಪ್ಲೈ ಮಾಡಬೇಕು, ಅದೆಲ್ಲ ನೀವು ಜೆಮಿನೈ ಹತ್ರ ಕೇಳಿ ಮತ್ತು ನಿಮ್ಮ ಬಿಸ್ನೆಸ್ಗೆ ಟ್ರೈ ಮಾಡಿ. ನಿಮಗೆ ಏನಾದರೂ ಇದ್ರ ಬಗ್ಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಆಗಿ ನಾನು ಆನ್ಸರ್ ಮಾಡ್ತೀನಿ ಅದನ್ನು. ಸೊ ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.